ಆ ವಯಸ್ಸಾದ ಮುದುಕ ಯಾವಾಗ್ಲೂ ಆಕಾಶದ ಕಡೆ ನೋಡಿ ನಾನ್ ಸಾಯೋದಕ್ಕಿಂತ ಮುಂಚೆ ಈ ಊರ್ನಲ್ಲಿ ಮಳೆ ಬರಿಸು ದೇವರೇ ಅಂತ ಬೇಡ್ಕೊಳ್ತಾ ಇದ್ದ. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಮಳೆ ಬರದೇ ಇರೋ ಕಾರಣ ಆ ಊರ್ನಲ್ಲಿ ಸಿಕ್ಕಾಪಟ್ಟೆ ಬರಗಾಲ ಬಂದಿತ್ತು. ಮತ್ತೆ ಜನ ಕುಡಿಯೋ ನೀರಿಗೂ ಕೂಡ ಒದ್ದಾಡ್ತಾ ಇದ್ರು. ಊರ್ನ ಜನರೆಲ್ಲ ಅಳುತ್ತಾ ದೇವರ ಹತ್ರ, ಹೇ ದೇವರೇ, ಒಂದೇ ಒಂದು ಸಾರಿ ಈ ಊರ್ನಲ್ಲಿ ಮಳೆ ಬರಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು. ಅವರು ತಮ್ಮ ಈ ಕಷ್ಟನ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಹೇಳ್ತಾರೆ. ಆದ್ರೆ ಯಾರು ಕೂಡ ಆ ಊರ್ನ ಸಹಾಯಕ್ಕೆ ಬರೋದಿಲ್ಲ. ಅದಕ್ಕೆ ಊರ್ನ ಜನರೆಲ್ಲ ಒಟ್ಟಾಗಿ ಸೇರಿ ಒಂದು ಬಾವಿ ತೋಡೋಣ ಅಂತ ಡಿಸೈಡ್ ಮಾಡ್ತಾರೆ. ಎಲ್ಲರೂ ತಮ್ಮ ಸಂಪ್ರದಾಯದ ಪ್ರಕಾರ ದೇವರ ಹೆಸರೇಳಿ ಬಾವಿ ತೋಡೋಕೆ ಶುರು ಮಾಡ್ತಾರೆ. ಅರ್ಧ ಬಾವಿ ತೋಡಿದ ತಕ್ಷಣ ಒಬ್ಬ ವ್ಯಕ್ತಿಯ ಕಣ್ಣು ಒಂದು ಮೂಳೆಯ ಮೇಲೆ ಬೀಳುತ್ತೆ. ಅದನ್ನ ಸರಿಯಾಗಿ ನೋಡಿದಾಗ ಅದು ಡೈನೋಸರ್ನ ಮೂಳೆ ಆಗಿತ್ತು. ಇವಾಗ ಎಲ್ಲರಿಗೂ ನಮ್ಮ ಅದೃಷ್ಟನೇ ಕುಲಾಯಿಸ್ತು, ನಾವು ದೊಡ್ಡ ಶ್ರೀಮಂತರಾಗ್ತೀವಿ ಅಂತ ಅನ್ಕೊಳ್ತಾರೆ. ಆದ್ರೆ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಸರ್ಕಾರಿ ಅಧಿಕಾರಿಗಳು ಅಲ್ಲಿಗೆ ಬರ್ತಾರೆ. ಅವರು ಆ ಜಾಗನ ಸೀಲ್ ಮಾಡಿ ಆ ಡೈನೋಸರ್ ಮೂಳೆಗಳನ್ನ ಆಚೆ ತೆಗೆಯೋಕೆ ಶುರು ಮಾಡ್ತಾರೆ. ಇದನ್ನ ನೋಡಿ ಊರ್ನ ಜನರಿಗೆ ನಮ್ಮ ಹಕ್ಕನ್ನ ಯಾರೋ ಕಿತ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇದರ ಜೊತೆಗೆ ಆ ಅಧಿಕಾರಿಗಳು ಇದು ಸರ್ಕಾರಿ ಜಾಗ ಅಂತ ಹೇಳಿ ಜನರ ಮನೆಗಳನ್ನೇ ಒಡೆಯೋಕೆ ಶುರು ಮಾಡ್ತಾರೆ. ಮನೆ ಒಡೆಯುವಾಗ ಆದ ಗಲಾಟೆಯಲ್ಲಿ ಸಿಕ್ಕಿಬಿದ್ದು ಆ ವಯಸ್ಸಾದ ಮುದುಕ ಅಲ್ಲೇ ಪ್ರಾಣ ಬಿಡ್ತಾನೆ. ಇವಾಗ ಊರ್ನ ಜನರಿಗೆ ಈ ಬಾವಿಯ ಕಾರಣದಿಂದ ನಮ್ಮ ಮನೆ ಮಠ ಎಲ್ಲಾನು ಹೊರಟೋಗುತ್ತೆ ಅಂತ ಸಿಕ್ಕಾಪಟ್ಟೆ ಭಯ ಶುರುವಾಗುತ್ತೆ.